ಲಾಸ್ಟ್ ಕ್ಲಾಸ್ ಒಳಗೆ ಕೊಟ್ಟಿದ್ದ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿರಾ ಸ್ಟೂಡೆಂಟ್ಸ್? ಲಾಸ್ಟ್ ಕ್ಲಾಸ್ ಒಳಗೆ ಕೊಟ್ಟಿದ್ದ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿರಿ? ಇಲ್ಲೋ ಮಾತಾಡ್ರಿ ಮೇಘ. Who is that again? So many of you are there. Prashant, Ramesh, Yashoda, Nagraj, Neha, ಸಿದ್ಲಿಂಗ. ಯಾರು ಪ್ರಾಬ್ಲಮ್ ಸಾಲ್ವ್ ಮಾಡಿರಿ ನಿನ್ನೆ ಕೊಟ್ಟಿರೋದು? ಲಾಸ್ಟ್ ಕ್ಲಾಸ್ ಒಳಗೆ ಕೊಟ್ಟಿರೋದು ಹೋಮ್ವರ್ಕ್ ಪ್ರಾಬ್ಲಮ್. ಏ ಸ್ಪೀಕ್ ಔಟ್. ನಾಗರಾಜ್ ಇದ್ದೀರೇನಪ್ಪ? ನಾಗರಾಜ್, ಪ್ರಶಾಂತ್ ಪ್ರಾಬ್ಲಮ್ ಹೇಳಪ್ಪಿ. ಮಾಡಿರ ಇಲ್ಲ? ಏ ಮಾತಾಡ್ರೋ ಹುಡುಗರೇ. ಹಾ ಸಾಗರ್ ಹೇಳಪ್ಪಿ. ಲಾಸ್ಟ್ ಕ್ಲಾಸ್ನಾಗ ಮಾಡಿ ಏನು ಮಾಡಿರೋ ಮಾಡಿಲ್ಲೋ ಅಷ್ಟೇ ಹೇಳ್ರಿ. ಹಾ ಹೇಳ, ಆನ್ಸರ್ ಹೇಳಂಗಿದ್ರ. ಕ್ವಶನ್ ಹೇಳಿ ಫಸ್ಟ್. ಕ್ವಶನ್ ಅಪ್ಪಿ. ಹಾ, it is a decimal number which you have to convert into octal. Answer ಹೇಳು octal. 2420.327 in octal. ಮತ್ತೆ next question. ಹ್ಮ್ 664.071 fine. Okay, next. ನೆಕ್ಸ್ಟ್ ವೈಸ್ ವರ್ಸ ಕನ್ವರ್ಷನ್ ಕೊಟ್ಟಿರ್ಲಿಲ್ಲ. ಬೇಸ್ 8 ಒಳಗೆ ಕೊಟ್ಟು ಬೇಸ್ 10 ಕನ್ವರ್ಟ್ ಮಾಡ್ಲಿಕ್ಕೆ ಹೇಳ್ರಿ ಏನ್ ಬಂದದ? 1720.3270. ಓಕೆ, ನೆಕ್ಸ್ಟ್ ಮತ್ತೆ ಬೇರೆ ಆನ್ಸರ್ ಯಾರಿಗ್ ಬಂದದ? ಓಕೆ, ಪಾಯಿಂಟ್ಸ್ ಆಫ್ಟರ್ 3 digits ಇಟ್ಸ್ ಓಕೆ. ಇದು ಏನ್ ಬಂದದ ಹೇಳ್ರಿ? ನಂಬರ್ ಏನ್ ಬಂದದ? 1720 ಬಂದದ ಏನ್ 2420 ಬಂದದ? ಬಹಳ ಜನಕ್ಕೆ 1720 ಬಂದದ. ಓಕೆ, ಒಂದ್ಸತಿ ಚೆಕ್ ಮಾಡ್ರಿ ಹಂಗಿದ್ರೆ. ಸಾಗರ್ 2420. ಸೆಕೆಂಡ್ ಕ್ವಶನ್ ಇನ್ ಆನ್ಸರ್ 664.075 ಅದಕ್ಕೆ ಸೇಮ್ ಬಂದದ 436 ಇಂದ. ಹಾ ಏನ್ ಬಂದದ ಅದರದ್ದು? ಹಾ ಓಕೆ ರೈಟ್. ಈಗ ಆಕ್ಟಲ್ ಒಳಗ್ ಕೊಟ್ಟು ಡೆಸಿಮಲ್ ಕನ್ವರ್ಟ್ ಮಾಡಿರೋದು ಆಕ್ಟಲ್ ಕೊಟ್ಟು ಡೆಸಿಮಲ್ ಒಳಗ್ ಕನ್ವರ್ಟ್ ಮಾಡ್ಲಿಕ್ಕೆ ಹೇಳಿದ್ದು ಅದನ್ನ ಸೇವ್ ಮಾಡ್ರಿ ಅಂತಂದಿದ್ನಾ? ಮಾಡ್ಲಿಕ್ ಬಂತಲ್ಲ, ಏನ್ ಡೌಟ್ಸ್ ಅದ? ಕನ್ವರ್ಷನ್ಸ್ 436. ಓಕೆ, ನನ್ನ ಹತ್ರ ಕ್ಯಾಲ್ಸಿ ಇಲ್ಲ ಸದ್ಯಕ್ಕೆ. ನೀವು ಕ್ಯಾಲ್ಸಿ ಇಟ್ಕೊಂಡು ಮಾಡಿ ಹೇಳ್ಬೇಕು ನನಗೆ ವ್ಯಾಲ್ಯೂಸ್, ಸೊ ದಟ್ ವಿ ಕ್ಯಾನ್ ಮೇಕ್ ಇಟ್ ಔಟ್. ಓಕೆ, ಸೊ ಐ ಸ್ವಿಚ್ ಆನ್ ದ ಬೋರ್ಡ್. ಏನ್ ಮಾಡಿರಿ? ವಾಟ್ ಆಲ್ ಥಿಂಗ್ಸ್ ಯು ಡೂ? ಯು ಹ್ಯಾವ್ ದ ನಂಬರ್ 436.12. ಹೌದು? ಸೊ ಯು ಹ್ಯಾವ್ ಟು ಕನ್ವರ್ಟ್ ದಿಸ್ ಇಂಟು ಬೇಸ್ 8 ಡೆಸಿಮಲ್ ನಂಬರ್ ಅನ್ನ. ಹೆಂಗ್ ಮಾಡ್ತೀರಿ?
ಈ ನಂಬರ್ ಅನ್ನು ಆಕ್ಟಲ್ ಕೊಟ್ಟಿದ್ದೆ, ನೀವು ಡೆಸಿಮಲ್ ಕನ್ವರ್ಟ್ ಮಾಡಿದ್ಮೇಲೆ ಬಂದಿರೋದು 664.075 ಹಂಗ್ ಬರೋ ನಿಮಗೆ ಆನ್ಸರ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ. ನಾಗರಾಜ್ ಅವ್ರ ನೀವ್ ಹೆಂಗ್ ಮಾಡಿರಿ? ಸಾಗರ್ ನೀವ್ ಹೆಂಗ್ ಮಾಡಿರಿ? 436.12 ನ ಡೆಸಿಮಲ್ ತಗೊಂಡು ಆಮೇಲೆ ಅದನ್ನ ಇದಕ್ಕೆ ಕನ್ವರ್ಟ್ ಮಾಡಿರಿ ಆಕ್ಟಲಿಗಲ್ಲ. ಹೌದಲ್ಲ? ಓಕೆ. ದೆನ್ ಆಕ್ಚುಲಿ ಹಾ ಹೇಳಿ. ಕರೆಕ್ಟ್ ಅದಪ್ಪಿ, ನೀವು ಮಾಡಿದ್ ಕರೆಕ್ಟ್ ಅದ. ಅವ್ರು ಕನ್ಫ್ಯೂಷನ್ ಮಾಡ್ಕೊಂಡಾರ ಅನಿಸ್ತದ. ಕೊಟ್ಟು ಆಕ್ಟಲಿಗೆ ಕನ್ವರ್ಟ್ ಮಾಡಿ ಓಕೆ ಓಕೆ, ನೋ ಇಶ್ಯೂಸ್, ಲೆಟ್ ಇಟ್ ಬಿ. ಈಗ ಹಂಗಿದ್ರೆ ಈ ನಂಬರ್ ಆಕ್ಟಲ್ ಅಂತ ಕನ್ಸಿಡರ್ ಮಾಡಿ ಡೆಸಿಮಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಂತ, ಏನ್ ಪ್ರಾಬ್ಲಮ್ ಇಲ್ಲ. ಯಾರು ಮಾಡಿಲ್ಲ ಅಲ್ಲ ಹೆಂಗೂ ಆ ಪ್ರಾಬ್ಲಮ್. ಯು ಕ್ಯಾನ್ ಟೇಕ್. ನೀವು ಮಾಡಿರಾ? ಓಕೆ, ವಿ ವಿಲ್ ಸಿ. ಹೇಳ್ರಿ ಹೆಂಗ್ ಮಾಡ್ತೀರಿ? ಯು ಟೇಕ್ ಇಂಟು ಹ್ಮ್ ಎಸ್. ಹಾ ಎಸ್ ಎಸ್. ಎಷ್ಟಾಯ್ತು? ಹ್ಮ್ 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 286 ಕರೆಕ್ಟ್ ಅದ ಇದು. ಓಕೆ, ಈಗ 0.12 ಕನ್ವರ್ಟ್ ಮಾಡ್ಬೇಕು. 0.12 ಕನ್ವರ್ಟ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಿ? ಹಾ, ದಟ್ ಈಸ್ 0.1 ಅಂತಂದ್ರೆ ಯು ಹ್ಯಾವ್ ಟು ಟೇಕ್ 1 ಆಸ್ ಅ ನಂಬರ್. ಹ್ಮ್ ಸೊ 1 ಇಂಟು, ಸಾರಿ, 0.1 ಇಂಟು, not 0.1 actually, you have to take 1 I think. 1 into 0.1 ತಗೋಬೇಡಿ, ಟೇಕ್ ಇಟ್ ಆಸ್ 1 ನಂಬರ್ ತಗೋರಿ ಇಂಡಿಪೆಂಡೆಂಟ್. 1 2 ಅಂತ. ಇಂಟು ಎಷ್ಟು? 1/8 you have to take, that is 8 into -1. 8 into 8 to the power -1 ಎಷ್ಟು ಬರ್ತದ? 0.125 into 1 ಅಂತ ಮಾಡಿರಿ. ಸೊ ದಟ್ ಯು ಆರ್ ಗೆಟಿಂಗ್ 0.125, ಸೇಮ್ ನಂಬರ್. Then second number is 2. 2 into 1 to the power 8 to the power -2. 8 to the power -2 is 64. So 1/64 is how much? 1/64 ಏನ್ ಬರ್ತದೆ? ಇಂಟು 2 ಮಾಡಿ ನಂಬರ್ ಹೇಳ್ರಿ, ಏನ್ ಬರ್ತದೆ? Into 2. What will be your value? ಅನ್ಸತ್ತೆ ಇಲ್ಲ, ಕರೆಕ್ಟ್ ಹೇಳ್ರಿ. ಐ ಡೋಂಟ್ ಹ್ಯಾವ್ ಕ್ಯಾಲ್ಸಿ. ಇಲ್ಲ ಹೇಳ್ರಿ, 1/64 ಎಷ್ಟು ಬಂತು? 15. Then this is 30. 0 ಇಂಟು 2 ಮಾಡಿದ್ರೆ 0.030 ಬರುತ್ತೆ. 0.00 ಬರೋಂಗಿಲ್ಲ. 0. ಎಸ್, ನಂಬರ್ ಎಲ್ಲ ಹೋಯ್ತು ನಾನು. ವಿ ಹ್ಯಾಡ್ 0.12ಗೆ 1 into 1 to the power -8 to the power -1, which we had some number. And then we have 1 to the power 64. So this you will get 0.030. And the first one we got how much? 0.1/8. 0.125 na? 0.0125 ಬಂದಿತ್ತಾ?
ಗೊತ್ತಾಗ್ತಾ ಇಲ್ಲ ನಿಮ್ಗೆ? ತನೇಶ್ರೀ ಒಂಚೂರು ಮೊಬೈಲ್ ಒಂದ್ ಸೆಕೆಂಡ್. ಹೇಳ ಹೇಳ. ಈಗ ಎದಕ್ ಹಂಗ್ ಮಾಡ್ಲಿಕತ್ತೀರಿ? ಮತ್ತೆ ನನ್ ಕ್ಲಾಸ್ ಯಾವಾಗ ಕೊಡ್ತೀರಿ? ಫಿಸಿಕ್ಸ್ ಅದ ಅಂತ ನನ್ ಕ್ಲಾಸ್ ಚೇಂಜ್ ಮಾಡಿದ್ರಿ. ಅಮ್ಮ ಟೈಮ್ ಟೇಬಲ್ ಪ್ರಕಾರ ನಂದು 10 ಗಂಟೆಗೆ ಇತ್ತಿಲ್ ಕ್ಲಾಸ್. ಮತ್ತು ಆನ್ಲೈನ್ ಟೈಮ್ ಟೇಬಲ್ ಒಂದ್ ಬ್ಯಾರೆ ಕಳ್ಸಾರ. 11 to 12 CS ಅದನ ಅದ್ರನ್ಯಾಗ. ಮತ್ತೆ ಮತ್ತೆ ಯಾಕೆ ತಗೊಳಿಕತ್ತಾರ? ನೋಡ್ರಿ ಟೈಮ್ ಟೇಬಲ್ ನೋಡ್ರಿಪ್ಪ, ಕನ್ಫ್ಯೂಷನ್ ಮಾಡ್ಬೇಡ್ರಿ. ಅಲ್ಲ ಅಂದಾರ್ ತಗೋರಿ. ಇಲ್ಲ, ವಾಟ್ ಈಸ್ ಮೈ ಟೈಮಿಂಗ್ ದೆನ್? ನನಗ್ ಕ್ಲಾಸ್ ಟೈಮಿಂಗ್ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಟೈಮ್ ಟೇಬಲ್ ಕರೆಕ್ಟ್ ಅದನಾ? ದೆನ್ ಡೋಂಟ್ ಗಿವ್ ಮೈ ಕ್ಲಾಸಸ್ ಆರ್ ಡೋಂಟ್ ಗಿವ್ ಮೈ ಸ್ಲಾಟ್ ಟೈಮ್ ಸ್ಲಾಟ್ ಟು ಅದರ್ಸ್. ನಿಮ್ ಟೈಮ್ ಬೇರೆದವ್ರಿಗೆ ಕೊಡ್ಬೇಡ್ರಿ ಇದನ್ನ. ಸ್ವಲ್ಪ ನೋಡಪ್ಪಿ ಟೈಮಿಂಗ್ ಕರೆಕ್ಟ್ ಆಗಿ. 7 to 12 ಆಗ್ತದಲ್ಲ ನೀವು ಟೈಮಿಂಗ್ ಹೇಳ್ಬಿಡ್ರಿ ಅವ್ರಿಗೆ ನನ್ ಕ್ಲಾಸ್ ಅದ ಅಂತ ಹೇಳಿ. ನಮ್ಗೆ ಟೈಮ್ ಬೇಕು, ಸಿಕ್ಕಾಪಟ್ಟೆ ಟೈಮ್ ಬೇಕು ಕ್ಲಾಸ್ ಪೋರ್ಷನ್ ಮುಗಿಸ್ಲಿಕ್ಕೆ. ನೀವು ಹಿಂಗ ಲೇಟ್ ಮಾಡ್ಕೊಂಡು ಹೋದ್ರೆ ಆಗೋಂಗಿಲ್ಲ ಕಂಪ್ಲೀಟ್. ಬಿಕಾಸ್ ಐ ವಿಲ್ ಗೋ ಇನ್ ಡೀಪ್. ಒಂದೇ ಪ್ರಾಬ್ಲಮ್ ಮಾಡಿ ಮುಗ್ಸಂಗಿಲ್ಲ ನಾನು. ನಿಮ್ಗೆ ಪರ್ಫೆಕ್ಟ್ ಆಗುತ್ತಾನ ಮಾಡಿಸ್ತಿರ್ತೀನಿ. ಸೊ 1/8 ಈಸ್ 1/8 ಈಸ್ 0.125. 0.0125 ಅಲ್ಲ, ಬರೀ 0.125. Okay, and then you have 1/64. That is 0.015625 into 2 ಮಾಡಿದ್ರಿ ಅಂದ್ರೆ you will get 0.0132 1325. 3125. This is the value for first one and second number. Now you have to add these numbers. ಇವೆರಡು ನಂಬರ್ಸ್ ಅನ್ನ ಆಡ್ ಮಾಡ್ರಿ. ವಾಟ್ ಟೋಟಲ್ ವಿಲ್ ಬಿ ಗೆಟಿಂಗ್? 0.01325 plus 0.125. You will get 0.15625. So you can leave these things. So you can take 0.156 ಅಂತ ತಗೋರಿ, ಅಥವಾ 1562 ತಗೋಬಹುದು. So your total value ಆಕಳಿದ ಏನ್ ಬಂದಿತ್ತು ನಂಬರ್? What was your actual number? 286 ಬಂದಿತ್ತು. So question was, our question we had 436.12. From the base 8 we needed to convert this into base 10. ಹೌದಿಲ್ಲ? ಸೊ ನಮ್ಗೆ ಬಂದಿದ್ ವ್ಯಾಲ್ಯೂ ಏನೀಗ? ವಿ ಹ್ಯಾವ್ ಆನ್ಸರ್ ಹೇಳ್ರಿ. 2 how much? 286 point. We have 0 point, sorry, not 0 point, 286.15625. This is the decimal value. Always remember, ನಿಮ್ದು ಆಕ್ಟಲ್ ನಂಬರ್ ದೊಡ್ಡದಿರ್ತದ, ಡೆಸಿಮಲ್ ನಂಬರ್ ಅದಕ್ಕಿಂತ ಸಣ್ಣದಿರ್ತದ ಕನ್ವರ್ಷನ್ ಮಾಡ್ಬೇಕಾದಾಗ. ಓಕೆ, ನೀವು ಡೆಸಿಮಲ್ ಇಂದ ಆಕ್ಟಲ್ ಮಾಡಿದ್ರಿ ಅಂದ್ರೆ ಡೆಸಿಮಲ್ ನಂಬರ್ ಸಣ್ಣದಿರ್ತದ, ಆಕ್ಟಲ್ ನಂಬರ್ ಬರ್ಬೇಕಾಗಿದ್ದು ನಿಮ್ದು ಆಕ್ಟಲ್ ನಂಬರ್ ದೊಡ್ಡದು ಬರ್ತದ. ಓಕೆ, ಬಿಕಾಸ್ ಆಲ್ವೇಸ್ ಯು ಆರ್ ಸ್ಕಿಪ್ಪಿಂಗ್ 2 ವ್ಯಾಲ್ಯೂಸ್. ಡೆಸಿಮಲ್ ಇಂದ ಆಕ್ಟಲ್ ಮಾಡ್ಬೇಕಂದ್ರೆ ಎರಡೆರಡು ನಂಬರ್ ಬಿಟ್ಕೊಂಡು ಹೋಗಿರ್ತೀರಿ ನೀವು, ಹೌದಿಲ್ಲ? 9 1 ನಂಬರ್ ಬಿಟ್ಟಿರ್ತೀರಿ, 7 8 9 ಎರಡು ನಂಬರ್ಸ್ ಇಲ್ಲಿ ಸ್ಕಿಪ್ ಮಾಡಿರ್ತೀರಿ. ಇಲ್ಲಿ ಅದಕ್ಕೆ ಡೆಸಿಮಲ್ ಇಂದ ಆಕ್ಟಲ್ ಕನ್ವರ್ಟ್ ಆಗ್ಬೇಕು ಅಂದ್ರೆ ಯು ವಿಲ್ ಗೆಟ್ ಅ ಲಾರ್ಜರ್ ನಂಬರ್,
and ವಾಪಸ್ ನೀವು ಆಕ್ಟಲ್ ಇಂದ ಡೆಸಿಮಲ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಯು ವಿಲ್ ಗೆಟ್ ಅ ಸ್ಮಾಲರ್ ನಂಬರ್ ಓವರ್ ಹಿಯರ್. Okay, now suppose if you want to convert this back decimal number to octal, what you will do? This into 286 and 8 le divide ಮಾಡ್ಕೊರಿ, you will get this answer and then convert this digit into 8 to the powers ಮಾಡ್ಕೊಂಡು ಹೋಗ್ರಿ. 8 into 8 ಮಾಡ್ಕೊಂಡು ಅದರದ್ದು ಏನೇನ್ ಫಸ್ಟ್ ಫ್ರಾಕ್ಷನ್ ಡೆಸಿಮಲ್ ಸೆಕ್ಷನ್ ಬರ್ತದಲ್ಲ ಹೋಲ್ ನಂಬರ್ ಸೆಕ್ಷನ್ ಅದನ್ನ ಸಪರೇಟ್ ಮಾಡಿ ಇಟ್ಕೋರಿ, ದೆನ್ ಯು ವಿಲ್ ಗೆಟ್ ಅ ಆನ್ಸರ್. ಏನ್ ಮಾಡ್ಬೇಕು ಇದನ್ನ? 286 by 8 ಹೇಳಿದ್ರಿ ಅಂದ್ರೆ 8 3s are 24. 8 3s are 24, 4 is remainder, and then the new number becomes 46. So you have 8 5s are 40 and your remainder is 6. Then 8 4s are how much? 8 4s are 32. 35 minus 32 will become, we have the remainder 3 and your value will be 436. ಇಲ್ಲಿ ಬಂತು ನೋಡ್ರಿ 436. ರಿವರ್ಸ್ ಕನ್ವರ್ಷನ್. ಕೇಳಿಸ್ಲಿಕ್ಕತ್ತದಿಲ್ಲ ಹುಡುಗರೇ? Audible? Now you have 0.15625 ಈ ನಂಬರ್ ಅದ. ಸೊ ಏನ್ ಮಾಡ್ತೀರಿ? 1 into 8, 0.1 into 8 ಎಷ್ಟು ಬರ್ತದ? ಇದೇ ಕನ್ಫ್ಯೂಷನ್ ಆಗ್ಲಿಕ್ಕತ್ತದ? Initially you have to take the entire number, actually not only one. ಈ ಫುಲ್ ನಂಬರ್ ತಗೋರಿ, ಆಮೇಲೆ ಬಂದಿರೋದು ಕನ್ವರ್ಟ್ ಮಾಡ್ಕೊಂಡು ಹೋಗ್ರಿ. Just I'll show you how you are going. Sorry, ಹಿಂಗ್ ತಗೋರಿ. ಫಸ್ಟ್ take it 0.15625 into 2 ಮಾಡ್ರಿ. ಇಂಡಿಪೆಂಡೆಂಟ್ ನಂಬರ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಯಾವಾಗ ನಾವು ಇಂಟು 8 to the power ಮಾಡ್ತಿರ್ತೇವಲ್ಲ, ವಾಪಸ್ ಆಕ್ಟಲ್ ಡೆಸಿಮಲ್ ಇಂದ ಆಕ್ಟಲಿ ಕನ್ವರ್ಟ್ ಮಾಡ್ಬೇಕಾದಾಗ 8 to the power -1 -2 ಏನ್ ಮಾಡ್ತೇವಲ್ಲ ಆವಾಗ ಇಂಡಿಪೆಂಡೆಂಟ್ ನಂಬರ್ಸ್ ತಗೋಬೇಕು, ಒಂದೇ ನಂಬರ್ ತಗೋಬೇಕು. ಬಟ್ ಆಕ್ಟಲ್ ಇಂದ ಡೆಸಿಮಲ್ ಮಾಡ್ಬೇಕಂದ್ರೆ ವಿ ಆರ್ ಮಲ್ಟಿಪ್ಲೈಯಿಂಗ್ ಇಟ್ ಬೈ 8. ಓಕೆ, ಸೊ ಅಟ್ ದಟ್ ಟೈಮ್ ಯು ಟೇಕ್ ದ ಎಂಟೈರ್ ನಂಬರ್. ಈ ನಂಬರ್ ಮಲ್ಟಿಪ್ಲೈ ಇಂಟು 2 ಮಾಡ್ರಿ, 8 ಮಾಡ್ರಿ, ಏನ್ ಬರ್ತದ? 0.15625 into 8. What will get? 1.25 ಬರ್ತದ ನಿಮ್ಗೆ ಆನ್ಸರ್. ಹಾ, ಸೊ ಇಲ್ಲಿದ್ 1 ಹಂಗೆ ಇಡ್ರಿ, ಇದನ್ನ ಸಪ್ರೇಟ್ ತಕ್ಕೋರಿ, ಕ್ಯಾರಿ ಓವರ್ ಅಂತ ಇಟ್ಕೊಂಡು. ನಾವು ಯುವರ್ ನ್ಯೂ ಡೆಸಿಮಲ್ ನಂಬರ್ ವಿಲ್ ಬಿ ವಾಟ್? ಈ ಸೆಕ್ಷನ್ ಅಷ್ಟೇ. ಓಕೆ, ಇಂಟು 8 ಮಾಡ್ರಿ. ಏನೀಗ 0.25 ಇಂಟು 8 ಎಷ್ಟು ಬಂತು? 2.00 ಅಂತ ಬರ್ತದೆ ನಿಮಗ. ಓಕೆ, ಬಿಕಾಸ್ ದಿಸ್ ಸೆಕ್ಷನ್ is entirely 0 and here you have 2. Yes, now take from top down and your answer is 1 2. Right? ಹಳಿದೇನಿತ್ತು? We had 436. ಹೌದಿಲ್ಲ? ಸಾರಿ, 436. Okay. Yes, we got the answer ಅಲ್ಲ ಇಲ್ಲಿ 436.12. ಈ ನಂಬರ್ ತಗೊಂಡಿರಿ ಡೆಸಿಮಲ್ ನಂಬರ್ 286.15625 ತಗೊಂಡು 286 ಅನ್ನ 8 ಲೆ ಡಿವೈಡ್ ಮಾಡಿದ್ರಿ, 436 ಈ ನಂಬರ್ ಬಂದದ್ ನಿಮಗ. ಈಗ ಈ ನಂಬರ್ ತಗೊಂಡಿರಿ, ಈ ನಂಬರ್ ತಗೊಂಡು ಇಂಟು 8 ಮಾಡಿರಿ. ಸೊ 1.25 ಬಂತು. 1 ಅನ್ನ ಕ್ಯಾರಿ ಓವರ್ ಸಪರೇಟ್ ಇಟ್ಕೋರಿ, ಮಿಕ್ಕಿರೋದು 0.25 ನ ತಗೊಂಡು ಇಂಟು 8 ಮಾಡ್ರಿ. ದೆನ್ ವಾಟ್ ಯುಲ್ ಗೆಟ್? ಯುಲ್ ಗೆಟ್ ಅ 2. ಸೊ ಇಫ್ ಯು ಟೇಕ್ ಫ್ರಮ್ ಟಾಪ್ ಡೌನ್, ವಾಟ್ ಯು ವಿಲ್ ಬಿ ಹ್ಯಾವಿಂಗ್? 1 and 2. ಸೊ ವಾಪಸ್ ಈ ನಂಬರಿಗೆ, ಇದು ಯಾವುದು? ಈ ನಂಬರಿಗೆ 286.1562
ಡೆಸಿಮಲ್ ನಂಬರ್ ಅನ್ನ ನೀವು ಆಕ್ಟಲ್ಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ ಬಂದಿರೋ ನಂಬರ್ ಏನು 436.12. ವಿ ಹ್ಯಾವ್ ಡನ್ ದ ಕರೆಕ್ಟ್ ಕನ್ವರ್ಷನ್. ಹೌದಿಲ್ಲ? ಇಲ್ಲಿ ಮಾಡಿರಿ ನೋಡ್ರಿ ಹಳಿವೆಲ್ಲ ಇಲ್ಲದ 0.12ನ ಆಕ್ಟಲ್ ಒಳಗಿಂದ ಸಾರಿ 0.12 ಆಕ್ಟಲ್ ಒಳಗಿಂದ ಡೆಸಿಮಲ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀರಿ? ಕನ್ವರ್ಟ್ ದಿಸ್ ಇಂಟು ಡೆಸಿಮಲ್. ದಿಸ್ ಇಸ್ 0.12 ಡೆಸಿಮಲ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಡಿವೈಡ್ ಇಟ್ ಬೈ 1/8. then that is 1 in 1 divided 1 into 8 to the power minus 1, 1 into 8 to the power minus 2. ಅವೆರಡು ತಗೊಂಡು ಆಮೇಲೆ ಟೋಟಲ್ ಮಾಡಿ ನಿಮ್ಗೆ ಒಂದು ಆನ್ಸರ್ ಇದೆ ಬಂತು 0.15625 ಅಂತ ಬಂತು. when you are converting from octal to decimal. ಈಗ ವಾಪಸ್ ಡೆಸಿಮಲ್ ಇಂದ ಆಕ್ಟಲ್ ಮಾಡಬೇಕು ಅಂದ್ರೆ ವಾಟ್ ಯು ಆರ್ ಡೂಯಿಂಗ್, ಯು ಆರ್ ಮಲ್ಟಿಪ್ಲೈಯಿಂಗ್ ಇಟ್ ಬೈ 8 powers. ಓಕೆ, ಸೊ ಯುವರ್ ಗಿವನ್ ವ್ಯಾಲ್ಯೂ 1 2 ಅಂತ ಬಂತು. ದಟ್ ಈಸ್ ದಿಸ್ ವಿಲ್ ಬಿಕಮ್ 0.12. ಏನ್ ಕನ್ಫ್ಯೂಷನ್ ಅದ ಹೇಳ್ರಿ ಇದ್ರನ್ಯಾಗ ಸ್ಟೂಡೆಂಟ್ಸ್? ಯು ಹ್ಯಾವ್ ಎನಿ ಕನ್ಫ್ಯೂಷನ್ ವಿತ್ ದಿಸ್? ಮೇಘ ಗೊತ್ತಾಯ್ತಲ್ಲ? ಹಾ, okay, no issues. Nagraj or Sagar or Prashant, who is there from boy side? ಹಾ, ಕೇಳ್ತೇನಪ್ಪ. ಕ್ಲಿಯರ್ ಆಯ್ತಾ ಅದು ಕಾನ್ಸೆಪ್ಟ್? ಹಾ, ಕ್ಲಿಯರ್ ಆಯ್ತೇನಪ್ಪಿ ಕನ್ವರ್ಷನ್ಸ್? ಹಾ, 1 2 ಅಂದ್ರೆ ಇದೇ ಕ್ವಶನ್ ಬರ್ತದಪ್ಪ. ಇಲ್ಲಿ ನೋಡಿಲಿ, ಇದೇನದಲ್ಲ 51625 ಏನದಲ್ಲ, ಇದನ್ನೇ ನೀನು ಕನ್ವರ್ಟ್ ಮಾಡಿದಿ ಅಂದ್ರೆ ಈ ನಂಬರ್ ಬರ್ಬೇಕು, 0.12 ಬರ್ಬೇಕು. 436 ಇಲ್ಲಿ ಮಾಡಿನಲ್ಲೋ, ಇಲ್ಲಿ ನೋಡು, ಈ ಸೆಕ್ಷನ್ ನೋಡು, ನಾ ಈಗ ಸರ್ಕಲ್ ಮಾಡಿ ಸೆಕ್ಷನ್ ನೋಡು, 436 ಕಾಣಿಸ್ತಲ್ಲ? ಓಕೆ, ಫೈನ್. ಗೊತ್ತಾಯ್ತಾ? ಹಾ, ಇಲ್ಲ ಇಲ್ಲ, ಅದು ವಾಪಸ್ ಕನ್ವರ್ಷನ್ ಇತ್ತೆ ನೋಡಪ್ಪಿ. ಫ್ರಮ್ ಡೆಸಿಮಲ್ ಟು ಆಕ್ಟಲ್ ವಿ ಹ್ಯಾವ್ ಡನ್ ಐ ಥಿಂಕ್. ಅದಕ್ಕೆ 8 ಇಂಟು ಸಿ, ಯಾವಾಗ್ಲೂ ನೀವು ಡೆಸಿಮಲ್ ಆಕ್ಟಲ್ ನಂಬರ್ ಅನ್ನ ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಪವರ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ರಿ. ಪವರ್ಸ್ ಇಲ್ಲ, ಬರೀ ಮಲ್ಟಿಪ್ಲಿಕೇಶನ್ ಬರ್ತದ. ಈ ಕಡೆ ನೋಡ್ರಿ, ಈ ಸೆಕ್ಷನ್ ಅನ್ನ ಡಿವೈಡ್ ಮಾಡ್ಕೊಂಡು ಹೋಗ್ತಿರಲ್ಲ, ಸೊ ಡೆಸಿಮಲ್ ಸೆಕ್ಷನ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ಹೇಳಿ ನಿನ್ಗ ಯಾವಾಗೂ ಒಂದ್ ನಂಬರ್ ಈಗ 8 ಆಕ್ಟಲ್ ನಂಬರ್ ಇಂದ ಡೆಸಿಮಲ್ ನಂಬರಿಗೆ ಕನ್ವರ್ಟ್ ಮಾಡ್ಲಿಕ್ಕತ್ತಿದ್ರಿ ಅಂದ್ರೆ ನಿಮ್ಮ ಏನ್ ಹೋಲ್ ನಂಬರ್ ಇರ್ತದಲ್ಲ, ಹಿಂಗ್ ಪಾಯಿಂಟ್ ಒಳಗ್ ಇರ್ತದ, ಈ ಸೆಕ್ಷನ್ ಅನ್ನ, ಇದು ಆಕ್ಟಲ್ ನಂಬರ್ ಅದ, ಈ ಸಾದ್ ಇದು ಕೊಟ್ಟಿದ್ ನಾನು ಆಕ್ಟಲ್ ನಂಬರ್ ಅದ. ಈ ಆಕ್ಟಲ್ ನಂಬರ್ ಅನ್ನ ನೀವು ಡೆಸಿಮಲ್ ಕನ್ವರ್ಟ್ ಮಾಡ್ಬೇಕಂದ್ರೆ ಈ ಸೆಕ್ಷನ್ ಅನ್ನ ಏನ್ ಮಾಡ್ತೀರಿ? ಡಿವೈಡ್ ಇಟ್ ಬೈ 8. ದಿಸ್ ಸೆಕ್ಷನ್ ಯು ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ 8. ಓಕೆ, ಸಪೋಸ್ ಹಿಂಗಿತ್ತು 43.12 ಇತ್ತು ಅಂದ್ರೆ 43ನ 8ಲಿಂದ ಡಿವೈಡ್ ಮಾಡ್ಕೊಂಡು ಹೋಗಿ ರಿಮೈಂಡರ್ ತೊಗೊಳ್ಬೇಕು. 1.2 ಏನ್ ಮಾಡ್ತೀರಿ ನೀವು? 8 ಇಂದ ಮಲ್ಟಿಪ್ಲೈ ಮಾಡ್ಬೇಕು, ಆಮೇಲೆ ಏನೇನ್ ರಿಮೈಂಡರ್ ಬರ್ತದ ಅದನ್ನ ಮಾಡ್ಬೇಕು. ಇದು ಗೊತ್ತಾಯ್ತು? ಇಫ್ ಯು ಆರ್ ಕನ್ವರ್ಟಿಂಗ್ ಫ್ರಮ್ ಡೆಸಿಮಲ್ ಟು ಆಕ್ಟಲ್, ಓಕೆ, ಆವಾಗ ಸಪೋಸ್ ಈಗ 47.12 ಅಂತ ನಂಬರ್ 14 ಅಂತ ನಂಬರ್ ಅದ ನಿಮ್ದು ಅಂದ್ರೆ ಇವಾಗ ಏನ್ ಮಾಡ್ತೀರಿ? ಈ 47 ಅನ್ನ ಮಲ್ಟಿಪ್ಲೈ ಇಟ್ ಬೈ 8 ಟು ದ ಪವರ್ ವಿತ್ ಇನ್ಕ್ರೀಸಿಂಗ್ ಆರ್ಡರ್ ಫ್ರಮ್ ದಿಸ್ ಸೈಡ್. ಓಕೆ, ಅಂಡ್ ಫ್ರಮ್ ದಿಸ್ ಸೈಡ್ ವಾಟ್ ಯು ಹ್ಯಾವ್ ಟು ಡೂ? ಡಿಕ್ರೀಸಿಂಗ್ ಆರ್ಡರ್ ಒಳಗ ಮಲ್ಟಿಪ್ಲೈ ಮಾಡ್ಬೇಕು. ಡಿಕ್ರೀಸಿಂಗ್ ಆರ್ಡರ್ ಮಲ್ಟಿಪ್ಲೈ ಮಾಡ್ರಿ ಅಂದ್ರೆ ದಿಸ್ ಬಿಕಮ್ಸ್ 8 ಟು ದ ಪವರ್ ಮೈನಸ್ 1. ಸೊ 8 ಟು ದ ಪವರ್ ಮೈನಸ್ 1 ಬರೀತೀರಿ ಹೆಂಗ? ಯು ರೈಟ್ ಇಟ್ 1/8 ಅಂತ ಬರೀತೀರಿ ಅಷ್ಟೇ. ಗೊತ್ತಾಯ್ತಾ? ಇದಕ್ಕಪ್ಪಿ ಇಲ್ಲಪ್ಪಿ, ನಾನು ಕನ್ಫ್ಯೂಸ್. ಹಾ, ಹೇಳಿಕತ್ತೀನಿ, ಹೇಳಿ ಕೇಳಿಸ್ಲಿಕತ್ತ, ಹೇಳಿ ಹೇಳಿ ಹೇಳಿ. ನಂಬರ್ ಹೇಳ್ರಿ, ಇನ್ನೊಂದ್ ಬ್ಯಾರೆ ನಂಬರ್ ತಗೋತೀನಿ. ಒಂದ್ ಸಣ್ಣ ನಂಬರ್ ತಗೊಂಡ್ ಹೇಳ್ತೀನಿ, ಸಣ್ಣ ನಂಬರ್ ತಗೊಂಡ್ ಹೇಳ್ತೀನಿ.
ವಿ ವಿಲ್ ಟೇಕ್ ಸೇ 79.1 ತಗೊಂಡಿನಿ. So this number is a decimal number and I am converting this into octal. Yes? ಏನ್ ಮಾಡ್ತೀರಿ ಇದನ್ನ ಡೆಸಿಮಲ್ ನಂಬರ್ ಅನ್ನು ಆಕ್ಟಲ್ ಕನ್ವರ್ಟ್ ಮಾಡ್ಲಿಕ್ಕೆ ನೀವೇನ್ ಮಾಡ್ತೀರಿ ಹೇಳ್ರಿ? 79 ಏನ್ ಮಾಡೋರು ಇದ್ರ ಮೊದಲ? ಹಾ 8 ಲೆ ಡಿವೈಡ್ ಮಾಡ್ರಿ, ಮುಂದೆ ಏನ್ ಮಾಡ್ತೀರಿ? 8 9s are 72 and remainder is 7. So your number, the number you got is 97. Converted number. ಹೌದು? ಹೆಂಗ್ ಬರ್ತದ್ರು? ಅಲ್ರೋ 8 1s 8 ಬರ್ತದೆ, ಇದು 79 ನಂಬರ್ ಹೇಳ್ರಿ ನೋಡೋಣ. ಹಾ ಇಲ್ಲ, ಎಸ್ 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 8 1s. ಓಕೆ, one second. 8 1s 8 and remainder is 1, right? So what answer you got? 117 ಸಿಕ್ತಾ? ಇಲ್ಲಿ ಬರೀತೀನಿ ನೋಡ್ರಿ, 117 for what you have got 79. ಈಗ 0.1 ಏನ್ ಮಾಡ್ತೀರಿ? ಹೌದಿಲ್ಲ, ಇಂಟು 8 ಮಾಡ್ತೀರಿ, ಈ ಕಡೆ ಡಿವೈಡ್ ಮಾಡಿರಿ, ಇಲ್ಲಿ ಏನ್ ಮಾಡ್ಲಿಕ್ಕತ್ತೀರಿ? ಮಲ್ಟಿಪ್ಲೈ ಇಂಟು 8 ಮಾಡ್ಲಿಕ್ಕತ್ತೀರಿ. ಇಲ್ಲಿ ಪವರ್ ಬೇಕಾಗಿಲ್ಲ, ಬರೀ 8 ಲೆ ಮಲ್ಟಿಪ್ಲೈ ಮಾಡೋದು ಅಷ್ಟ. ಇಲ್ಲಿ ಡೆಸಿಮಲ್ ಟು ಆಕ್ಟಲ್. ಏನ್ ಬಂದಿದು? ಇದೇನ್ ಬರ್ತದ ಈಗ? ಇಲ್ ಗೆಟ್ 0.8. ಹೌದಿಲ್ಲ? ಸೊ ಟೋಟಲ್ ಆನ್ಸರ್ ಏನ್ ಬಂತು ನಿಮ್ಗ? ಈಗ ಇದ್ರನಾಗಿನ್ 0 ತಕ್ಕೋರಿ ಹೊರಗ. ಹಾ 0.8 ಇಂಟು ಮತ್ತೆ 8 ಮಾಡ್ರಿ. 6.4. ಈಗ ಏನ್ ತಕ್ಕೋತೀರಿ ಹೊರಗ? ಇಲ್ಲಿ ನಾವು ಪವರ್ಲೆ ಮಲ್ಟಿಪ್ಲೈ ಮಾಡೋಂಗಿಲ್ಲ, ಇದನ್ನ ನೆನಪಿಟ್ಕೋರಿ. ಬರೀ 8ಲೆ ಮಲ್ಟಿಪ್ಲೈ ಮಾಡ್ಲಿಕ್ಕತ್ತೀರಿ, ಇಲ್ಲಿ ಬರೀ 8ಲೆ ಡಿವೈಡ್ ಮಾಡ್ಲಿಕ್ಕತ್ತೀರಿ. ಯಾವಾಗ? ಡೆಸಿಮಲ್ ಇಂದ ಆಕ್ಟಲಿಗೆ ಕನ್ವರ್ಟ್ ಮಾಡೋ ಮುಂದ. ಡೆಸಿಮಲ್ ಟು ಆಕ್ಟಲ್ ಕನ್ವರ್ಟ್ ಮಾಡೋ ಮುಂದ ಬರೀ ಒಂದ್ ಕಡೆ ಹೋಲ್ ನಂಬರ್ಸ್ ಎಲ್ಲಿ ಇರ್ತದ ಅಂದ್ರೆ ಇಂಟಿಜರ್ ಸೆಕ್ಷನ್ ಅನ್ನ 8ಲೆ ಡಿವೈಡ್ ಮಾಡ್ತೀರಿ, ಮತ್ತೆ ಫ್ರಾಕ್ಷನ್ ಸೆಕ್ಷನ್ ಅನ್ನ 8ಲೆ ಏನ್ ಮಾಡ್ತೀರಿ? ಮಲ್ಟಿಪ್ಲೈ ಮಾಡ್ತೀರಿ. ಪವರ್ಸ್ ಬರಂಗೇ ಇಲ್ಲ ಇದ್ರನಾಗ. ಯಾವಾಗೂ ಯಾವ್ದು ಡೆಸಿಮಲ್ ಫಾರ್ಮ್ಯಾಟ್ ಅನ್ನ ಬೇರೆ ಬೇಸಿಕ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಈ ಬೇಸ್ ನಂಬರ್ಲೆ ಐದರ್ ಯು ಆರ್ ಮಲ್ಟಿಪ್ಲೈಯಿಂಗ್ ಆರ್ ಡಿವೈಡಿಂಗ್, ನೋ ಪವರ್ಸ್. ಓಕೆ, ರೈಟ್. ಸೊ ನಾವು ಸಪೋಸ್ 6.5 ಬಂತು, 6 ತಕೊಂಡ್ರಿ ಇಲ್ಲಿಂದ. ಈಗ ನೆಕ್ಸ್ಟ್ ನಂಬರ್ ಏನು? ಯು ಹ್ಯಾವ್ 0.4 ಇಂಟು 8. ನಾವು ವಾಟ್ ವಿಲ್ ಗೆಟ್? 3.2. 3 ತಕೋರಿ ಹೊರಗಡೆ. ಸೊ ನಂಬರ್ ಏನ್ ಬಂತು ನಿಮ್ದು? ಈಗ ಹಿಂಗ್ ತಗೋಬೇಕು, ಮೇಲಿಂದ ಕೆಳಗಡೆ, top to bottom. What you have? 3, sorry, 0, 6, 3. ಈ ನಂಬರ್, ಈ ನಂಬರ್, ಈ ನಂಬರ್ ಸಪ್ರೇಟ್ ಬರ್ದು ಇಟ್ಕೊಂಡಿರಿ. ಇವನ್ನ ಇಲ್ಲಿ ತಕೋಬೇಕು. ಇಲ್ಲಿ ರಿಮೈಂಡರ್ ಇಲ್ಲಿ ಹೆಂಗ್ ಬಂದದಲ್ಲ ಹಂಗ್ ತೆಗೆದು ಇಟ್ಕೋರಿ. ನನಗ್ ಜಾಗ ಇಲ್ಲ ಅಂತ ನಾ ಬರಿತಾ ಇಲ್ಲ ಅಷ್ಟೇ. ಇಲ್ಲಿ ಆಕ್ಚುಲಿ ಇದನ್ನ ಹೆಂಗ್ ಬರಿಬೇಕು ನೀವು? You have to write 0.1 into 8 is equal to 0.8. ಇದ್ರ ಒಳಗೆ ಈ 0 ತೆಗೆದಿಟ್ಟಿರಿ. ಸೊ ಯುವರ್ ಕ್ಯಾರಿ ಓವರ್ ಆರ್ ಲೆಫ್ಟ್ ಓವರ್ ನಂಬರ್ ಇಸ್ 0. ಹಿಂಗ್ 0 ಬರ್ಬೇಕು, ಈ ಕಡೆ 6 ಬರ್ಬೇಕು ಇಲ್ಲಿ ಲಾಸ್ಟಿಗೆ. ಸಾರಿ, ನಂಬರ್ ಏನ್ ಬರ್ತಿದೆ ನೆನ್ಪದನ? 79.1. ಓಕೆ, ಸೊ 79.1ಗೆ ನಮಗ್ ಬಂದಿದ್ದ ಆನ್ಸರ್ ಏನು? 117 ಏನು? 117.063. ಹೌದಿಲ್ಲ? ಇದು ಬಂದಿತ್ತ. ಈಗ ಇದು ಯಾವ ನಂಬರ್? ಇದು ಡೆಸಿಮಲ್ ನಂಬರ್. ನೀವು ಕನ್ವರ್ಟ್ ಮಾಡಿದ್ದೆ ಅದಕ್ಕ ಆಕ್ಟಲಿಗೆ. ಈಗ ಉಲ್ಟಾ ಕನ್ವರ್ಷನ್ ಮಾಡ್ರಿ. ಹಿಂಗ ಆಕ್ಟಲ್ ನಂಬರ್ ಇದು ಇತ್ತಂದ್ರ ಡೆಸಿಮಲ್ ನಂಬರ್ ಇದು ಬರ್ಬೇಕು ನಿಮಗ. ಈಗ ಹೆಂಗ್ ಮಾಡ್ತೀರಿ?
117 ಮೊದಲು ತಗೋರಿ. ಓಕೆ, 117 ಪ್ಲಸ್ 0.063 ಅನ್ನಂಗಿದು ಸಪ್ರೇಟ್, ಇದು ಸೆಕ್ಷನ್ ಈ ಸೆಕ್ಷನ್, ಹೌದಿಲ್ಲ? ಸೊ 117 ಹೆಂಗ್ ಮಾಡ್ತೀರಿ ಡೆಸಿಮಲ್ಗೆ? ಯು ಮೇಕ್ 1 into 8, ಹೌದಿಲ್ಲ? ಈ ಕಡೆ ಸೆಕ್ಷನ್ ಪವರ್ ಆಫ್ 8 ಇನ್ಕ್ರೀಸ್ ಮಾಡ್ಬೇಕು, ಈ ಕಡೆ ಸೆಕ್ಷನ್ ಪವರ್ ಆಫ್ 8 ಏನ್ ಮಾಡ್ತೀರಿ? ಡಿಕ್ರೀಸ್ ಮಾಡ್ತೀರಿ. ಸೊ 1 into 8 ಫುಲ್ ನಂಬರ್ ಬರ್ದು ತೋರಿಸ್ಬಿಡ್ತೀನಿ ನೋಡ್ರಿ ಇಲ್ಲೇ. ಹಿಂಗದ ಇದು ಇಂಟು 0.063 ಅದಲ್ಲ. ಸೊ 1 into 8 ಪ್ಲಸ್ 1 into 8 ಪ್ಲಸ್ 7 into 8. ನಾವ್ ಇಷ್ಟೊತ್ತನ ಏನ್ ಮಾಡಿದ್ವಿ, ಇದನ್ನ ಸಪ್ರೇಟ್ ಬರ್ಕೊಳ್ತಾ ಇದ್ವಿ. ಈ ಸದ್ಯ ಕಂಟಿನ್ಯೂ ತೋರಿಸ್ತೀನಿ ನಿಮಗ್ ಬೇಕಂದ್ರೆ ಹೆಂಗ್ ಮಾಡ್ಬೋದು ಅಂತಂದ್ರೆ, ಯು ಕ್ಯಾನ್ ಜಸ್ಟ್ ಎಕ್ಸ್ಟೆಂಡ್ ದಿಸ್ ಒನ್. ಪ್ಲಸ್ 0 into 8 ಪ್ಲಸ್ 6 into 8 ಪ್ಲಸ್ 3 into 8 ಬರೀರಿ. ಓಕೆ, ಸೊ ಇಲ್ಲಿ 7 ಇಂದ ನಿಮ್ಗೆ ಏನ್ ಚಾಲು ಆಗ್ಬೇಕು? 8 to the power 0 ಆಗ್ಬೇಕಾ? 8 to the power 1, 8 to the power 2. ಈ 0ಕ್ಕಿಂತ ಹಿಂದಿನ ಸೈಡ್ ಏನ್ ಬರ್ಬೇಕು? ಇವೆಲ್ಲ -1, -2, -3, -2, -3. ಓಕೆ, ಸೊ 1 into 8 to the power 2 ಎಷ್ಟು ಬಂತು? 64 ಪ್ಲಸ್ 1 into 8 to the power 1 is 8 ಪ್ಲಸ್ 7 into 8 to the power 0 is 7 ಪ್ಲಸ್ 0 into 8 to the power -1 is 0 ಪ್ಲಸ್ 6 into 8 to the power -2 ಮಾಡ್ರಿ. 8 to the power -2 ಅಂದ್ರೆ you have to take it as 1/64. 1/64 ಎಷ್ಟು ಬರ್ತದ ನಿಮಗ? 0.156 ಬರ್ತದ. 156 ಇಂಟು ಏನ್ ನಂಬರ್ ಮಾಡ್ತೀರಿ? 6. ಸೊ ಅದರ ವ್ಯಾಲ್ಯೂ ಎಷ್ಟು? 0.09375 ಬಂತು. ಮಾಡಿ ನೋಡ್ರಿ. ದೆನ್ ನೆಕ್ಸ್ಟ್ ನಂಬರ್ ಯು ಹ್ಯಾವ್ ಟು ಟೇಕ್ 1/8 cube, 8 to the power -3. 8 to the power -3 is 1/512. 1/512 is 0.019553. ದೊಡ್ಡ ನಂಬರ್ ಅದ, 1953 ತಗೋರಿ. 1953 into 3, that you will get 0.00585. ಇಷ್ಟು ಬರ್ಕೊಂಡ್ರಾ? ನೆಕ್ಸ್ಟ್ ಬೋರ್ಡಿಗೆ ಶಿಫ್ಟ್ ಆಗ್ತೀನಿ ನೋಡ್ರಿ. ಯು ವಿಲ್ ಹ್ಯಾವ್ 64 plus 8 plus 7 plus 0 plus 0.09375 plus 0.00585. ಇದು ಅಷ್ಟು ಟೋಟಲ್ ಮಾಡ್ರಿ, ಏನ್ ಬರ್ತದ ಆನ್ಸರ್ ಹೇಳ್ರಿ. ಒಂದ್ ಸೆಕೆಂಡ್ ಚೆಕ್ ಮಾಡ್ಲಿಕ್ಕೆ 0.0996. 0.0996. ನೀನು ಕೊಟ್ಟಿದ್ ನಂಬರ್ ಏನಿತ್ತು ಹೇಳ? ಇದು ಟೋಟಲ್ ಎಲ್ಲ ಮಾಡೋ 79 ಬರ್ತದ ನೋಡು. ಅಷ್ಟು ಟೋಟಲ್ ಮಾಡಿದ್ರೆ 158 ಬರಂಗಿಲ್ಲಪ್ಪಿ. ಯು ವಿಲ್ ಗೆಟ್ 79 point 10 ನಿಮಗ. ನಾನು ಅದಕ್ಕೆ ಹೇಳಿಕತ್ತೀನಿ. ಇದು ಟೋಟಲ್ ಮಾಡ್ರಿ. ಈಗ ನಾ ಬರ್ದಿದ್ ನಂಬರ್ಸ್ 64 plus 8 plus 7 plus 0 plus 0.09375 plus 0.00585. ಇದೆಲ್ಲ ಟೋಟಲ್ ಮಾಡ್ರಿ. ಇದೆಲ್ಲ ಟೋಟಲ್ ಮಾಡಿದ್ರೆ ನಿಮಗ್ ಬರೋ ನಂಬರ್ 79. ಹೌದಾ? ಸೊ 996 ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ 1. 79.1.
ದಾಟ್ ಕ್ವಶನ್ ಇದು ಇದು ಬಂತಿಲ್ಲ ಇಲ್ಲಿ ಈ ನಂಬರ್ ನೋಡ್ರಿ ಇಲ್ಲಿ ಏನ್ಲಿಂದ ಚಾಲು ಮಾಡಿರಿ ಈ ಸೆಕ್ಷನ್ ನಿಂದ ಚಾಲು ಮಾಡಿರಿಲ್ಲ ಮತ್ತ ಹೇಳ್ತೀರಪ್ಪ ನೀವು ಎಲ್ಲಾರು ಹಾ ನಿಯರ್ ಯಾರು ಬರ್ತದೆ ಯಾಕಂದ್ರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಡೆಸಿಮಲ್ ಸೆಕ್ಷನ್ಸ್ ಅಲ್ಲ ಅಪ್ ಟು ಹೌ ಮೆನಿ ರೌಂಡ್ ಆಫ್ ಮಾಡ್ತೀರಿ ಅದ್ರ ಬೇಸಿಸ್ ಮೇಲೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಓಕೆ ಈಗ ಏನಾಯ್ತು ಮತ್ತೆ ಬರ್ಲಿಲ್ಲ ನಿಮ್ಗ 95 ಓಕೆ ನೋ ಪ್ರಾಬ್ಲಮ್ ಯಾಕೆ ಬರ್ತದ ಅಂದ್ರೆ ಸ್ವಲ್ಪ ಈಗ ನೋಡ್ರಿ ನಾನು ಡೆಸಿಮಲ್ ನಂಬರ್ ನಾಲ್ಕು ನಾಲ್ಕು ತಗೊಂಡಿನಿ ಇಲ್ಲಿ ನೀವು ಎರಡ ಮೂರ ತಗೊಂಡಿದ್ರೆ ಸ್ವಲ್ಪ ಚೇಂಜ್ ಆಗ್ತದೆ ನೋ ಇಶ್ಯೂಸ್ ಇಫ್ ಯು ಗೆಟ್ 0.9 ದಟ್ ಈಸ್ ಇನಫ್ ಅಂದ್ರೆ ಇಟ್ ಈಸ್ ನಿಯರ್ ಟು 79.1 ಅನ್ನಂಗ ಓಕೆ ಈಗ ಗೊತ್ತಾಯ್ತಾ ಕ್ಲಿಯರ್ ಆಯ್ತಾ ಕಾನ್ಸೆಪ್ಟ್ ಒಂದ್ ನೆನಪಿಡ್ರಿ ಯಾವಾಗೂ ಯಾವ್ದೋ ಡೆಸಿಮಲ್ ನಿಂತ ಯಾವ್ದು ಬೇಕಾದ್ ಬೇಸ್ ಇರ್ಲಿ 2 ಇರ್ಲಿ 4 ಇರ್ಲಿ 8 ಇರ್ಲಿ 4 ಅಲ್ಲ ವಾಟ್ ಯು ಸೇ 2 8 and 16 ಡೆಸಿಮಲ್ ಇಂದ ಈ ಬೇಸಿಕ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಈ ನಂಬರ್ಸ್ ಇಂದ ಯಾವಾಗೂ ನಾವು ಡಿವೈಡ್ ಮಾಡ್ತೇವೆ ಓಕೆ ಸಾದಾ ನಂಬರ್ಸ್ ಇತ್ತು ಅಂದ್ರೆ ಬರೀ ಹಿಂಗ್ 47 ಈ ರೀತಿ ಒಂದ್ ಬರೇ ಹೋಲ್ ನಂಬರ್ ಇತ್ತು ಅಂದ್ರೆ ಡಿವೈಡ್ ಮಾಡ್ತೀವಿ ಮುಂದೆ ಅದರದ್ದು ಫ್ರಾಕ್ಷನಲ್ ಪಾರ್ಟ್ ಬಂತು ಅಂದ್ರೆ ಅವಾಗ ಏನ್ ಮಾಡ್ಬೇಕು ಈ ಫ್ರಾಕ್ಷನಲ್ ಪಾರ್ಟ್ಸ್ ನ ಮಲ್ಟಿಪ್ಲೈ ಮಾಡ್ಬೇಕು ಈ ನಂಬರ್ಸ್ ನ ಏನ್ ಮಾಡ್ಬೇಕು ಡಿವೈಡ್ ಮಾಡ್ಬೇಕು ಇಲ್ಲಿ ಏನು ಪವರ್ ಬರೋಂಗಿಲ್ಲ ಬರೀ ಈ ಕಡೆ 8 ರಿಂದ ಡಿವೈಡ್ ಈ ಕಡೆ 8 ಇಂದ ಏನ್ ಮಾಡ್ತೀರಿ ಮಲ್ಟಿಪ್ಲೈ ಮಾಡ್ತೀರಿ ಬಂದಿರೋ ರಿಮೈಂಡರ್ಸ್ ಅನ್ನ ಬರ್ಕೊಂಡ್ ಹೋಗ್ತೀರಿ ಎರಡು ಕಡೆ ಇಷ್ಟೇ ಕಾನ್ಸೆಪ್ಟ್ ಇದು ಅಷ್ಟಕ್ಕೂ ಓಕೆ ಈಗ 2 8 ಮತ್ತೆ 16 ಯಾವುದೇ ಇಂದ ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಈ ಪರ್ಟಿಕ್ಯುಲರ್ ಬೇಸ್ ಇಂದ ಇವನ್ನ ಏನ್ ಮಾಡ್ತೀರಿ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀರಿ ಓಕೆ ಸಪೋಸ್ ನಂಬರ್ 2 ಒಳಗದ ಅಂದ್ರೆ ಬೈನರಿ ಡಿಜಿಟ್ ಅದ ಆ ಬೈನರಿ ಡಿಜಿಟ್ ನ ನೀವು ಡೆಸಿಮಲ್ಗೆ ಮಾಡಬೇಕು ಅಂದ್ರೆ ಕೊಟ್ಟಿರೋ ನಂಬರ್ ಇಫ್ ಯುವರ್ ಗಿವನ್ ನಂಬರ್ ಈಸ್ ಸೇ ಲೈಕ್ ದಿಸ್ 0 1 1 1 0 0 ಇದ್ರೊಳಗೆ ಇಲ್ಲಿ ಪಾಯಿಂಟ್ ಇತ್ತು ಅಂದ್ರೆ ಅವಾಗ ಈ ಸೆಕ್ಷನ್ ಏನ್ ಮಾಡ್ಬೇಕು ಪವರ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು ಈ ಕಡೆ ಏನ್ ಮಾಡ್ತೀರಿ ಪವರ್ ಅನ್ನ ಡಿಕ್ರೀಸ್ ಮಾಡ್ಕೊಂಡು ಹೋಗ್ತೀರಿ ಇಲ್ಲಿ ಎಲ್ಲ ಏನ್ ಬರ್ತಾವ ಪವರ್ +1 +2 ಬರ್ಕೊಂಡು ಹೋಗ್ತಾವ ಈ ಕಡೆ ಏನ್ ಬರ್ತಾವ -1 -2 ಬರ್ತದ ಅಂಡ್ ದಿಸ್ ವಿಲ್ ಬಿ 2 to the power 0 ಲಾಸ್ಟ್ಗೆ ಓಕೆ ಸಿಮಿಲರ್ ವೇ ವಿತ್ 8 and 16 ಯಾವ ಬೇಕಾದ ನಂಬರ್ ಕೊಟ್ರಿ ಡೆಸಿಮಲ್ ಇಂದ ಈ ಕಡೆ ಸೆಕ್ಷನ್ ಪವರ್ ಇನ್ಕ್ರೀಸ್ ಆಗ್ತದ ಡೆಸಿಮಲ್ ಇಂದ ಈ ಕಡೆ ಸೆಕ್ಷನ್ ಪವರ್ ಏನಾಗ್ತದೆ ಡಿಕ್ರೀಸ್ ಆಗ್ತದೆ ಯಾವಾಗ ಬೇರೆ ಬೇಸಿನ ನಂಬರ್ ಅನ್ನ ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಬೇಕಾದಾಗ ಇಷ್ಟೇ ಇದರದ ಕೀ ಕಾನ್ಸೆಪ್ಟ್ ಕ್ಲಿಯರ್ ವಿತ್ ದಿಸ್ ಥಿಂಗ್ ಹೇಳ್ರಿ ಅಂದ್ರೆ ನೆಕ್ಸ್ಟ್ ಸೆಕ್ಷನ್ ಚಾಲೂ ಮಾಡ್ತೀನಿ ನಾನು 16 ಇವತ್ತು ಇನ್ನು ಬೇಸ್ 16 ಆಗ್ಬೇಕು ಬೈನರಿ ಕೋಡ್ ಹೇಳ್ಬೇಕಂತಿದ್ದ 45 ನಿಮಿಷ ಬರೀ ರಿವಿಷನ್ ಒಳಗೆ ಹೋಗ್ಬಿಡುತ್ತೆ ನಿಮ್ಗೆ ಓಕೆ ನೋ ಪ್ರಾಬ್ಲಮ್ ಇದು ಗೊತ್ತಾಯ್ತಾ ಕಾನ್ಸೆಪ್ಟ್ ಮಾತಾಡ್ರೋ ಹುಡುಗರೆ ಮೇಘಾ ಫಾಲೋಡ್ ಕನ್ಫ್ಯೂಷನ್ ಕ್ಲಿಯರ್ ಆಯ್ತಾ ಓಕೆ ಸೊ ಟುಡೇ ವಿ ವಿಲ್ ಸ್ಟಾರ್ಟ್ ವಿತ್ ಯುವರ್ hexadecimal actually what you do the given decimal to first hexadecimal ಮಾಡ್ರಿ ಡೆಸಿಮಲ್ ಟು hexadecimal ಮಾಡೋಣ ಅಂತ ಆಮೇಲೆ hexadecimal ಟು ಡೆಸಿಮಲ್ ಕನ್ವರ್ಷನ್ ಮಾಡೋಣ ಅಂತ ಓಕೆ ಈಗ ನೋಡ್ರಿ ಡೆಸಿಮಲ್ ಇಂದ hexadecimal ನಾ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀನಿ ಬರೀ ಈ hexadecimal ನಂಬರ್ ಇಂದ ಈ ಡೆಸಿಮಲ್ ನಂಬರ್ ಅನ್ನ ಡಿವೈಡ್ ಮಾಡ್ಕೊಂಡು ಹೋಗ್ತೀನಿ ಹೋಲ್ ನಂಬರ್ ಅನ್ನ ಓಕೆ ಯಾವ್ದು ಫ್ರಾಕ್ಷನಲ್ ಪಾರ್ಟ್ ಇರ್ತದಲ್ಲ ಆ ಕಡೆ ಏನ್ ಮಾಡ್ತೀನಿ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀನಿ 16 ಇಂದ ಪವರ್ಸ್ ಬರೋಂಗಿಲ್ಲ ಇದ್ರೊಳಗ ಓಕೆ ಡೆಸಿಮಲ್ ಇಂದ ಬೇಸಿಗೆ ಕನ್ವರ್ಟ್ ಮಾಡಬೇಕು ಯಾವ್ದೋ ಒಂದ್ ಬೇಸಿಗೆ ಅಂದ್ರೆ ಯಾವ್ದು ಪವರ್ಸ್ ಬರೋಂಗಿಲ್ಲ ಬರೀ ಡಿವಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಅಷ್ಟೇ ಬರ್ತದೆ ಎಕ್ಸಾಂಪಲ್ ನೋಡ್ರಿ decimal to hexadecimal suppose if you have a number say 75.456 75.456 is your decimal number you are converting this into what into a hexadecimal number hexadecimal equivalent ಏನು ಅಂತ ಕೇಳಿಗತ್ತೀರಿ ಸೊ 75 ಡೆಸಿಮಲ್ ನಂಬರ್ ಅನ್ನ hexadecimal ಗೆ ಹೆಂಗ್ ಕನ್ವರ್ಟ್ ಮಾಡ್ತೀರಿ
75 should be divided by 16. 16 fours are 64. ಹೌದೋ ಇಲ್ಲೋ ಇದೀರಿ ಸ್ಟೂಡೆಂಟ್ಸ್? ಒಬ್ರು ಮಾತಾಡ್ರಿಪ್ಪ, ಕೇಳಿಸ್ಲಿಕ್ಕತ್ತದ ಇಲ್ಲ? Remainder is 11. So 11 you are representing with the number or alphabet B. ಹೌದು? So what is the answer? 4B, right. So 4B for what? Only for 25. ಹೌದು? ಈಗ ಈ ನಂಬರ್ 0.456. 0.456 in decimal. How you are going to convert into binary? Oh, sorry, hexadecimal? Yes. ಇದು ಇಷ್ಟೇ, ಇಲ್ಲಿ ಬೇಸ್ ಬರೋಂಗೇ ಇಲ್ಲ, ಟು ದ ಪವರ್ ಬರೋಂಗಿಲ್ಲ, ಬರೀ 8 ಮಾಡೋದು. ಏನ್ ಬಂತು? ಇಂಟು 8 ಮಾಡಿ, ಸಾರಿ 8 ಅಲ್ಲ, ಸಾರಿ 16 ಯು ಹ್ಯಾವ್ ಟು ಡೂ. ಎಸ್, ಇಂಟು 16 ಏನ್ ಬಂತು ಮಾಡ್ರಿ. 7.296 ಅಂತ ಬರ್ತದ ವ್ಯಾಲ್ಯೂ. ಸೊ ಇದ್ರನಾಗಿಂದು ಇದು ಏನ್ ಡೆಸಿಮಲ್ ಸೆಕ್ಷನ್ ಕಿಂತ ಮೊದಲೇ ಇರ್ತದಲ್ಲ ಅದನ್ನ ತಗೋಬೇಕು. ಸೊ ಯು ಹ್ಯಾವ್ ಟು ಕೀಪ್ ಅ ಪಾರ್ಟ್ ದ ನಂಬರ್ 7. ಈ ಉಳಿದಿದ್ದ ನಂಬರ್ ಅನ್ನ ಮತ್ತೆ 16 ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ಬೇಕು. So that time again you will get 0.296 into 16. What is the answer? 736. So you take out 4. ಉಳಿತೇನು? 0.736. ಇಲ್ಲಿ ಸೆಕ್ಷನ್ ಉಳಿತಲ್ಲ, ಇದನ್ನ ತಗೋಬೇಕು ವಾಪಸ್ ನೆಕ್ಸ್ಟಿಗೆ. ಇಂಟು 16 ಏನ್ ಬಂತು? 11.776. So take out 11. 0.776 into 16. 12.416. So what you are taking out? 12. ಓಕೆ, ಸಾಕು, 4 ಮಾಡೇವಿ. ಈಗ ಟಾಪ್ ಟು ಬಾಟಮ್ ತಗೋರಿ. ನಿಮ್ಗೆ ಬಂದಿರೋ ನಂಬರ್ ಏನು? 7, 4, 11 and 12. Okay, now convert 11 into hexadecimal number. Hexadecimal code ಏನು 11 ಇಂದು? Yes, and 12 code ಏನು? C. 74BC. So ನಿಮ್ದು ಟೋಟಲ್ ಆನ್ಸರ್ ಇದಕ್ಕೆ ಇಕ್ವಿವಾಲೆಂಟ್ ಏನ್ ಬರ್ತದ? 4B.74BC. Okay, 74BC. ಗೊತ್ತಾಯ್ತಾ? ಯಾಕೋ ಇವತ್ತು ನಿಮ್ದು ಎನರ್ಜಿ ಬಹಳ ಲೋ ಅನಿಸ್ಲಿಕ್ಕತ್ತದ ನನ್ ಕುಡ್ಕುರ್ತು. ಐ ಡೋಂಟ್ ನೋ ವಾಟ್ ಹ್ಯಾಸ್ ಹ್ಯಾಪನ್. ಟ್ರೈ ಒನ್ ಮೋರ್ ಪ್ರಾಬ್ಲಮ್ ಫಾರ್ ದಿಸ್ ಒನ್. ಬರ್ಕೊಂಡ್ರಿ? ಯಾವ ಸ್ಕ್ರೀನ್ ಓಪನ್ ಮಾಡಿಡ್ಲಿ ಹೇಳ್ರಿ. ಇದು ಬೇಕು, ಇದು ಮಾಡ್ಕೊಂಡ್ರಿ. ಫಸ್ಟಿಗೆ ಹೋಲ್ ನಂಬರ್ ಏನಿರ್ತದಲ್ಲ ಇಂಟೀಜರ್ ಸೆಕ್ಷನ್ ಅನ್ನ ಡಿವೈಡ್ ಬೈ 16, ದೆನ್ ಡೆಸಿಮಲ್ ಸೆಕ್ಷನ್ ಅನ್ನ ಏನ್ ಮಾಡ್ತೀರಿ? ಮಲ್ಟಿಪ್ಲೈ ಬೈ 16. ಅದರದ್ದು ಕ್ಯಾರಿ ಓವರ್ ತಗೊಂಡ್ ಹೋಗ್ರಿ. ಈ ಕಡೆ ಎಲ್ಲ ಏನ್ ಮಾಡ್ತೀರಿ? ಯು ಟೇಕ್ ಫ್ರಮ್ ಟಾಪ್ ಟು ಬಾಟಮ್. ಈ ಕಡೆಯಿಂದ ಏನ್ ಮಾಡ್ತೀರಿ? ಬಾಟಮ್ ಟು ಟಾಪ್ ಹೋಗ್ತೀರಿ ನಂಬರ್ಸ್ ಅನ್ನ. ಸೊ ಫೈನಲಿ ಯು ಆರ್ ಗೆಟಿಂಗ್ ಒನ್ ಆನ್ಸರ್ 4B.74B7BC. This is the value for converting the given decimal to hexadecimal. ಒಂದು ಕ್ವಶನ್ ಕೊಡ್ತೀನಿ, ಟ್ರೈ ಮಾಡ್ರಿ. ಟೇಕ್ ಡೌನ್ 62.0311. This is a decimal number. Convert it into hexadecimal. Hexadecimal convert ಮಾಡ್ರಿ. ಸೇಮ್ ಮೆಥಡ್. ಈ ನಂಬರ್ ಅನ್ನ 16 ಡಿವೈಡ್ ಮಾಡ್ರಿ, ಈ ನಂಬರ್ ಅನ್ನ 16 ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ರಿ. ಏನ್ ಆನ್ಸರ್ ಬರ್ತದೆ ಹೇಳ್ರಿ ನನಗೆ.
3 ಮತ್ತೆ 14. 14 is represented in hexadecimal by what number? E. So your answer is 3E, right? ಮುಂದ ಬಂತ ಆನ್ಸರು? ಮಾಡ್ಲಿಕತ್ತೀರಲ್ಲ ಕ್ಯಾಲ್ಕುಲೇಷನ್? ಹೇಳ್ರಿ. ಹ್ಮ್ ಹ್ಮ್ ಕರೆಕ್ಟ್. ಹಾ 4F9 9E. ಓಕೆ, ಮಾಡ್ರಿ ನಡೀತದ. ನಾನು 3 ತನ ಮಾಡ್ಕೊಂಡಿದ್ದೆ. 4F9 ಐ ಹ್ಯಾಡ್ 4 ಡಿಜಿಟ್ಸ್ ಅಂದ್ರೆ 4F9E, ಕರೆಕ್ಟ್. ಓಕೆ, ಸೊ ಇದ್ರದ್ದು ಆನ್ಸರ್ ಏನ್ ಬಂತ ಹೇಳ್ರಿ ಹೆಕ್ಸಾಡೆಸಿಮಲ್ ಒಳಗ ಎರಡು ಸೇರಿಸಿ? ಹ್ಮ್ 4F9E. ದಿಸ್ ಇಸ್ ಕರೆಕ್ಟ್. ಕರೆಕ್ಟ್ ವ್ಯಾಲ್ಯೂ ಮಾಡಿರಿ. ಓಕೆ, ಸೊ ಇದು ಗೊತ್ತಾಯ್ತು ಅನ್ಕೋತೀನಿ. ಗೊತ್ತಾಯ್ತಾ ಇದು ಕನ್ವರ್ಷನ್? ಕ್ಲಿಯರ್ ಅದ? ಕನ್ವರ್ಷನ್ಸ್ ಕ್ಲಿಯರ್ ಆಯ್ತು ಇದು? ಡೆಸಿಮಲ್ ಟು 60, ಬೇಸ್ 16ಗೆ ಹೆಕ್ಸಾಡೆಸಿಮಲ್ಗೆ 1 ನಂಬರ್ ಮನಿ ಒಳಗ್ ಮಾಡ್ರಿ. 266.5. ದಿಸ್ ಇಸ್ ಇನ್ ಬೇಸ್ 10. ಕನ್ವರ್ಟ್ ಇಟ್ ಇಂಟು ಹೆಕ್ಸಾಡೆಸಿಮಲ್. ಎಷ್ಟು ಬರ್ತದ ಅಂತ? ಟೂ ಸಿಕ್ಸ್ ಸಿಕ್ಸ್ 5.5. 2665.5 ಕನ್ವರ್ಟ್ ಮಾಡ್ರಿ ಹೆಕ್ಸಾಡೆಸಿಮಲ್ಗೆ. ಈ ಪ್ರಾಬ್ಲಮ್ ಮಾಡ್ಬಿಡ್ರಿ ಇವತ್ತೇ ಮಾಡ್ಬಿಡ್ರಿ ಇದನ್ನ. 1 ತಾಸು ಲೇಟ್ ಆದ್ರೂ ಪರವಾಗಿಲ್ಲ. 2665.5 ಹೆಕ್ಸಾಡೆಸಿಮಲ್ ಕನ್ವರ್ಟ್ ಮಾಡಿ ಆನ್ಸರ್ ಹೇಳ್ರಿ ಏನ್ ಬರ್ತದ? ಮಾಡ್ಲಿಕತ್ತೀರಾ? ಹಾ 2665.5 convert it into from decimal to hexadecimal. 922.9.
922 9 665 ಇಲ್ಲಪ್ಪಿ ಡಿವೈಡೆಡ್ ಬೈ 16 ಮಾಡಿ ಇಲ್ಲ ಹಾ 1069 is correct answer. 10 ಅಂದ್ರೆ you have to say A69 is correct. ನೋಡು ಎಲ್ಲಿ ಮಿಸ್ಟೇಕ್ ಮಾಡಿ 2665 2665 divided by 16 16 16 1 10 ಉಳಿತು 106 ಆಯ್ತು 116 ಅಲ್ಲ 106 ಆಯ್ತು ನಂಬರ್ 106 ಹಾ 106 ನೀ 16 ಎಷ್ಟು ಜಾ ಹೇಳ್ತಿ 6 ಜಾ ಎಷ್ಟು 96 then again remainder is 10 then 105 ಮತ್ತೆ 6 ಜಾ remainder is okay 16 1 ಜಾ 16 and then remainder ಏನ್ ಬರ್ತದ ಇಲ್ಲಿ ಉಳಿತೇನು 6 ಉಳಿತು 116 ಒಳಗ ಓಕೆ ಪ್ರೊಬಾಬ್ಲಿ ಇಲ್ಲೇ ಮಾಡ್ಬಿಡ್ಲಾ ನೆಕ್ಸ್ಟ್ ಸ್ಲೈಡ್ ತಗೊಂಡ್ಬಿಡ್ತೇನೆ ನಂಬರ್ ಏನಿತ್ತು ನಿಮ್ದು 2665 ಅಲ್ಲ so if I divide this by 16 so you have 16 ones are then 16 six are and 16 six are remainder is 9 and then 16 ones are and here we will have only 6 left over so 0 ತಗೊಂಡು ಇಲ್ಲಿ 6 ಅನ್ನ ಕ್ಯಾರಿ ತಗೋರಿ ಈ ಕಡೆ okay right and you will get 10 6 9 so 10 6 9 ಹೇಳಿದ್ರಿ ಅಂದ್ರೆ 10 is represented by the hexadecimal number a 6 and 9 this is your what decimal number to hexadecimal number conversion 2665 ಈಗ ನೆಕ್ಸ್ಟ್ ನಂಬರ್ ಯಾವ್ದು ಹೇಳೀನಿ 0.5 ಹೇಳಿನಲ್ಲ ಅದರದ್ದು 0.5 ನ ಹೆಂಗ್ ಮಾಡ್ತೀರಿ you just multiply it by 16 so 0.5 into 16 ಎಷ್ಟು ಬರ್ತದ you will get 8.00 ಬರ್ತಾವ ಮುಂದೆ ಓಕೆ ಸೊ ಡೆಸಿಮಲ್ ನಂಬರ್ ಹೋಲ್ ನಂಬರ್ ಏನಿರ್ತದೆ ಇದನ್ನ ಹೊರಗೆ ತಕೊಂಡ್ ಬಿಡ್ರಿ ಮುಗೀತು ಈ ಸೆಕ್ಷನ್ 0 ಬಂತು ಅಂದ್ರೆ ನಿಮ್ದು ಪ್ರಾಬ್ಲಮ್ ಮುಗ್ದಂಗ ಸೊ ಮೇಲಿಂದ ಕೆಳಗಡೆ ಈ ನಂಬರ್ ಏನ್ ಬಂತು 8 ಸೊ ಓವರ್ ಆಲ್ ವಾಟ್ ಯು ಹ್ಯಾವ್ ಇಲ್ಲಿ 0.5 ಇಂಟು 16 ಮಾಡಿದ್ರೆ 8.00 ಬರ್ತದೆ ನಿಮಗೆ ಹೌದಿಲ್ಲ ಸೊ ಈ ನಂಬರ್ ಹೊರಗೆ ತಕೋರಿ ಮುಗೀತು ಪ್ರಾಬ್ಲಮ್ ಮುಗೀತು ಸೊ ದಿಸ್ ಇಸ್ A69.8 this is your answer for what question 2665.5 conversion easy question ige this is a base 10 question and this is base 16 answer A 69.8 correct bandada answer from boys banta no confusions okay fine so ಒಂದ ಎರಡು ಲೆಕ್ಕ ಕೊಡ್ತೀನಿ already it is 12 so remaining things actually I wanted to do so many things ಇವತ್ತು BCD ಕೋಡ್ ಹೇಳ್ಬೇಕಂತಿದ್ದೆ no issues so this is the thing ಒಂದ್ ಲೆಕ್ಕ ಬರ್ಕೋರಿ 49.8 this is a number this is a decimal number convert this into hexadecimal ಗೆ ಮಾಡ್ರಿ then 987.50 ಈ ನಂಬರ್ ಅನ್ನ ಕನ್ವರ್ಟ್ ಮಾಡ್ರಿ ಬೇಸ್ 10 ಒಳಗಿಂದ hexadecimal ಗೆ ಓಕೆ ಇವೆರಡು ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ ಅಗಾಳೇನು ಒಂದ್ ಕೊಟ್ಟಂಗಿದ್ದೆ ಅಲ್ಲ ನಾನು ಬೇರೆದು ಇಲ್ಲ ಇವೆರಡು ಮಾಡಿರಿ ಹಂಗಿದ್ರೆ ನಾಳೆಗೆ ಇವೆರಡು ಕ್ಲಿಯರ್ ಇತ್ತು ಅಂದ್ರೆ then we will solve other problems we will do tomorrow vice versa conversion ಹಿಂಗ್ ಮಾಡೋಣಂತ hexadecimal ನಂಬರ್ ತಗೊಂಡು ಡೆಸಿಮಲ್ ಗೆ ಮಾಡೋಣಂತ ನಾಳೆ ಕನ್ವರ್ಷನ್ಸ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊರಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ
ಸಿಂಪಲ್ ಲಾಜಿಕ್ ಅದ, ಏನು ಇಲ್ಲ. ಎಲ್ಲಾ ಡೆಸಿಮಲ್ ನಂಬರ್ಸ್ ಯಾವ್ದೋ ಡೆಸಿಮಲ್ ನಂಬರ್ ಅನ್ನ ಅದರದ್ದು ಬೇರೆ ಬೇರೆ ಬೇಸಿಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಿ, ಬರೀ ಯಾವ ಬೇಸ್ ಇರ್ತದಲ್ಲ ಈ ಬೇಸ್ಲೆ ಡಿವೈಡ್ ಮಾಡ್ಕೊಂಡು ಹೋಗ್ಬೇಕಷ್ಟ. ಯಾವಾಗ ಹೋಲ್ ನಂಬರ್ಸ್ ಅಷ್ಟೇ ಇತ್ತು ಅಂದ್ರೆ, ವೆನ್ ಯು ಕಮ್ ಅಕ್ರಾಸ್ ನಂಬರ್ಸ್ ಲೈಕ್ ಡೆಸಿಮಲ್ ಸೆಕ್ಷನ್ಸ್ ಆಲ್ಸೋ, ಆವಾಗ ಪಾಯಿಂಟ್ ನಂಬರ್ಸ್ ಬರ್ತಾವ, ಆವಾಗ ಏನ್ ಮಾಡ್ಬೇಕು, ಈ ಪಾರ್ಟ್ಸ್ ನ ಡಿವೈಡ್ ಮಾಡ್ಬೇಕು, ಈ ಪಾರ್ಟ್ ನ ಮಲ್ಟಿಪ್ಲೈ ಮಾಡ್ಕೋಬೇಕು, ಕ್ಯಾರಿ ಓವರ್ ಮಾಡ್ಕೊಂಡು ಹೋಗ್ಬೇಕು. ಇಷ್ಟ ಸಿಂಪಲ್ ಲಾಜಿಕ್. ಎಸ್, ದೆನ್ ಯಾವಾಗ ವೈಸ್ ವರ್ಸ ಮಾಡ್ತಿರ್ತೀರೋ 2, 8, 16 ಅನ್ನ ಡೆಸಿಮಲಿಗೆ ವಾಪಸ್ ಕನ್ವರ್ಟ್ ಮಾಡ್ತಿರ್ತೀರಲ್ಲ, ಅವಾಗ ಏನ್ ಮಾಡ್ಬೇಕು, ಜಸ್ಟ್ ಯು ಹ್ಯಾವ್ ಟು ಟೇಕ್ ನಂಬರ್ ಏನ್ ಕೊಟ್ಟಿರ್ತಾರೆ ನಿಮಗೆ, ಯಾವ್ದು ನಂಬರ್ ಬಂದಿರ್ತದಲ್ಲ, ಈಗ ಸಪೋಸ್ ನನ್ನ ಹತ್ರ 1456.11 ಹಿಂಗಿತ್ತು ನಂಬರ್ ಅಂತಂದ್ರೆ, ಈ ಕಡೆ ಸೆಕ್ಷನ್ಸ್ ಅನ್ನ ಯಾವ ಬೇಸ್ ನಿಂತ ಕನ್ವರ್ಟ್ ಮಾಡ್ಲಿಕ್ಕತ್ತೀರಿ, ಸಪೋಸ್ ಇದು ಆಕ್ಟಲ್ ನಂಬರ್ ಇತ್ತು ಅಂದ್ರೆ 8 ಇಂದ ಈ ಕಡೆ ಏನ್ ಮಾಡ್ಬೇಕು, ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು ಪವರ್ಸ್ ಅನ್ನ, ನಂಬರ್ ಜೋಡಿ ಮಲ್ಟಿಪ್ಲೈ ಮಾಡ್ಕೊಂಡು. ಈ ಕಡೆ ಏನ್ ಮಾಡ್ಬೇಕು, ನಂಬರ್ಸ್ ಇನ್ ಜೋಡಿ ಮಲ್ಟಿಪ್ಲೈನೇ ಮಾಡ್ಬೇಕು, ಬಟ್ ಇಲ್ಲಿ ಏನ್ ಮಾಡ್ತೀರಿ, ಪವರ್ಸ್ ಅನ್ನ ಡಿಕ್ರೀಸ್ ಮಾಡ್ಕೊಂಡು ಹೋಗ್ತೀರಿ. ಓನ್ಲಿ ದಿಸ್ ಮಚ್, ಇಷ್ಟು ಲಾಜಿಕ್ ನೆನ್ಪಿಟ್ಬಿಡ್ರಿ ಸಾಕು, ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬರ್ತದೆ. ಓಕೆ, ಡೋಂಟ್ ಗೆಟ್ ಸೋ ಮಚ್ ಆಫ್ ಕನ್ಫ್ಯೂಷನ್ಸ್. ಬಹಳ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೋಬೇಡ್ರಿ, ಸಿಂಪಲ್ ಲಾಜಿಕ್ ಅದ. ಒಂದ್ 2-3 ಪ್ರಾಬ್ಲಮ್ಸ್ ಚಂದಾಗಿ ಕಾಮಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದ. 2-3 ಮೆಥಡ್ಸ್, 2-3 ಕನ್ವರ್ಷನ್ಸ್ ಒಮ್ಮೆ ಮಾಡಿದ ಕೂಡಲೇ ಸ್ವಲ್ಪ ಹೆಚ್ಚು ಕಮ್ಮಿ ಅನಿಸ್ತದ. ಇಟ್ ಈಸ್ ಕಾಮನ್, ನೋ ಇಶ್ಯೂಸ್. ಬಟ್ ನೀವು ಪ್ರಾಬ್ಲಮ್ ಅಂತೂ ಎಲ್ಲರೂ ಸಾಲ್ವ್ ಮಾಡ್ಲಿಕ್ಕತ್ತೀರಿ. ಟೇಕ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಸ್ಕ್ಡ್ ಅಂಡ್ ಹೌ ಯು ಆರ್ ಗೋಯಿಂಗ್ ಟು ಡೂ. ದಟ್ ಈಸ್ ಇನಫ್ ಫಾರ್ ಯು. You can solve the problems. Okay, tomorrow we will start with the hexadecimal to decimal conversion chalu madunante. Okay, right. So one of you come to this one. ಒಬ್ರೆ ಯಾರೇ ಆನ್ಲೈನ್ ಇದಕ್ಕೆ ವಿಡಿಯೋ ಆನ್ ಮಾಡ್ಕೋರಿ. ಮೇಘ ನೀವೇ ಮಾತಾಡ್ರಿ ಇವತ್ತು. Megha or Nagraj, who is there? ಇಬ್ರಾಗ ಒಬ್ರು. ಹಾ, ವಿಡಿಯೋ ಆನ್ ಮಾಡಪ್ಪಿ. ಹಾ, ಯಾರು ಮಾಡ್ಲಿಕ್ಕೆ ತಯಾರಿಲ್ಲ ನೋಡಿ. ಹಾ, ಏನಪ್ಪಾ ಏನ್ ಪ್ರಾಬ್ಲಮ್ ಅದ ಗೊತ್ತಾಯ್ತಲ್ಲ. ನಾಗರಾಜ್ ಒಂದ್ 2 ನಿಮಿಷ ಆನ್ ಇಡು ವಿಡಿಯೋ. ಗೊತ್ತಾಯ್ತಲ್ಲ ನಿನ್ಗ ಏನ್ ಪ್ರಾಬ್ಲಮ್ ಆಗ್ಲಿಲ್ಲ ಅಲ್ಲ? ಕನ್ವರ್ಷನ್ ಫ್ರಮ್ ಆಕ್ಟಲ್ ಟು ದಿಸ್ ಒನ್, ವಾಟ್ ಯು ಸೇ, ಡೆಸಿಮಲ್ ಟು ಆಕ್ಟಲ್ ಅಂಡ್ ವಾಪಸ್ ಏನು ಹೆಕ್ಸಾಡೆಸಿಮಲ್. ಹೌದಲ್ಲ ಮೇಘ? ಮೇಘ ಏನ್ ಪ್ರಾಬ್ಲಮ್ ಅರ್ಥ ಆಯ್ತಾ? ಆವಾಜ್ ಇಲ್ಲ ನಿಮ್ದು, ಮೈಕ್ರೋಫೋನ್ ಆನ್ ಮಾಡ್ಕೊರಿ. ಹಾ, ಆಯ್ತಾ? ಗೊತ್ತಾಯ್ತಾ ಪ್ರಾಬ್ಲಮ್? Okay, okay, no problems. Fine. Then I want some other students to see also. Neha, are you there? Kavita, Neha. Okay, video on ಮಾಡ್ರಿ. ಹಾ, ಇವತ್ತೇನು ನೀವು ಮಾತಾಡಿಲ್ಲ, ಸುಮ್ನೆ ಕುತ್ಕೊಂಡ್ ಬಿಟ್ಟಿರಿ. ಕೇಳಿಸ್ಕೊತಾ ಇದ್ರ ಬರೀ ಕ್ಲಾಸ್? ವಿಡಿಯೋ ಕಾಣಿಸ್ತಾ ಇಲ್ಲ. ನೇಹಾ ಈಗ ಏನ್ ಪ್ರಾಬ್ಲಮ್ ಇಲ್ಲ ಅಲ್ಲ, ಸಾರ್ಟ್ ಔಟ್ ಆಯ್ತು ಎಲ್ಲ? ಓಕೆ ಫೈನ್. ಓಕೆ, ಯು ಕ್ಯಾನ್ ಗೋ ಆಫ್. Fine, tomorrow then I think you have next maths class. So we'll not disturb some other classes. We will close it off today and then we'll meet tomorrow in one day. Okay? So ಇಷ್ಟರೊಳಗೆ ಮತ್ತೆ ಟೈಮ್ ಟೇಬಲ್ ಏನು ಚೇಂಜ್ ಮಾಡ್ಬೇಡ್ರಿ. ನನ್ನ ಸೆಕ್ಷನ್ಸ್ ಏನದ ಅದ್ರ ಟೈಮಿಂಗ್ ನಾ ಕರೆಕ್ಟ್ ಆಗಿ ತಗೋತೀನಿ ಸ್ಲಾಟ್ಸ್ ಅನ್ನ. ಓಕೆ, ಬೇರೆದವ್ರು ಯಾರ್ಯಾರು ಆ ಸ್ಲಾಟ್ ಕೇಳಿದ್ರೆ ನನ್ ಜೋಡಿ ಮಾತಾಡ್ಲಿಕ್ಕೆ ಹೇಳ್ರಿ. ರೈಟ್? ಹಾ, ಲ್ಯಾಬ್ ಏನ್ ಮಾಡೋಣ, ಇದೊಂದ್ ವಾರ ಬೇಡ, ನನ್ಗೆ ಒಂದ್ ಚಾಪ್ಟರ್ ಮುಗಿಬೇಕು, ನಿಮ್ಗೆ ಲ್ಯಾಬ್ ಸ್ಟಾರ್ಟ್ ಆಗ್ಬೇಕು ಅಂದ್ರೆ. ಸೊ ಲೆಟ್ ದಿಸ್ ವೀಕ್ ವಿ ವಿಲ್ ಲೀವ್ ಇಟ್ ಅಂಡ್ ಫ್ರಮ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸ್ಟಾರ್ಟ್. ಓಕೆ, ವಿಲ್ ಟೇಕ್ ಆನ್ ಫ್ರೈಡೇ ಆರ್ ಸ್ಯಾಟರ್ಡೇ, ನೀವೇನ್ ಡಿಸೈಡ್ ಮಾಡಿದ್ರಿ?
ಮಂಡೇ ಹೇಳ್ರಿ ನನಗೆ, ಯಾಕಂದ್ರೆ ಕ್ಲಾಸ್ ಆಲ್ರೆಡಿ ಬೇರೆದವ್ರು ಸ್ಟಾರ್ಟ್ ಆಗಿರ್ತದ. ಐ ಕ್ಲೋಸ್ ಇಟ್ ಆಫ್ ಟುಡೇ ಅಂಡ್ ವಿ ವಿಲ್ ಟಾಕ್ ಅಬೌಟ್ ಇಟ್ ಆನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ರೈಟ್? Okay, fine. Okay, bye. Bye, students.